ರಾಜಣ್ಣ ಮನೆಯಿಂದ ದೆಹಲಿಗೆ ಶಿಫ್ಟ್ ಆದಂತಹ ಒಂದು ಔತಣಕೂಟ ಎನ್ನುವಂಥ ಮಾತು ಕೇಳಿ ಬರ್ತಾರೆ. ರಾಜಣ್ಣ ಮನೆಯಲ್ಲಿ ನಡಿಬೇಕಾಗಿತ್ತು ಒಂದು ಔತಣಕೂಟ, ಅದು ಈಗ ದೆಹಲಿಗೆ ಶಿಫ್ಟ್ ಆಗಿದೆ ಎನ್ನುವಂತಹ ಮಾತು. ಸಂಸದ ರಾಜಶೇಖರ್ ಹಿಟ್ನಾಳ್ ನಿವಾಸದಲ್ಲಿ ಔತಣಕೂಟ ಏನಿತ್ತು ಆ ಒಂದು ಸಮಯದಲ್ಲಿ ಮಾತುಕತೆ ಆಗಿದೆ. ದೆಹಲಿಯಲ್ಲಿರುವವರು ರಾಜಶೇಖರ್ ಹಿಟ್ನಾಳ್ ಅವರ ಒಂದು ನಿವಾಸದಲ್ಲಿ ಏನಾಗಿದೆ ಅಂತಂದರೆ, ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ರ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ, ರಾಜಣ್ಣ ಮನೆಯಲ್ಲಿ ಔತಣಕೂಟ ನಡಿಬೇಕಾಗಿತ್ತು, ಅದು ದೆಹಲಿಗೆ ಶಿಫ್ಟ್ ಆಗಿದೆ ಅಂತ. ಬೆಂಗಳೂರಿನ ಗೃಹ ಸಚಿವ ಹೇಳಿರುವಂಥದ್ದು. ಹಿಟ್ನಾಳ್ ಅವರು ಕರೆದಿರುವ ಒಂದು ಊಟಕ್ಕೆ ನಾನೂ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನನಗೆ ಗೊತ್ತೂ ಇಲ್ಲ, ನನಗೇನೂ ಅವರು ಕರೆದಿಲ್ಲ, ನಾನು ಹೋಗಲ್ಲ, ದೆಹಲಿಗೆ ಹೋಗ್ತಿಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ. ಕಪಿಲ್ ಸಿಬಲ್ ಅವರ ಒಂದು ಪುಸ್ತಕ ಬಿಡುಗಡೆ ಏನಿತ್ತು ಆ ಒಂದು ಸಮಯದಲ್ಲಿ ಮಾತನಾಡಿದೆ. ದಲಿತ ಸಿಎಂ ಕೂಗು ವಿಚಾರವಾಗಿ ಕೂಡ ಅವರು ಮಾತನಾಡಿದ್ದಾರೆ. ಯಾರು ನಿಮಗೆ ಇದನ್ನೆಲ್ಲ ಹೇಳ್ತಾರೋ ಗೊತ್ತಿಲ್ಲ ನನಗೆ, ನೀವು ಯಾಕೆ ಸುಮ್ಮನೆ ಮಾತನಾಡ್ತೀರಿ, ನೀವೆಲ್ಲ ಅಂದಾಜು ಮಾಡ್ತಿರೋದು ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ರಾಜಕೀಯದಲ್ಲಿ ಆಗ್ತಿರೋ ವಿಚಾರಗಳೇ ಬೇರೆ. ರಾಜಣ್ಣ ಮನೆಯಿಂದ ದೆಹಲಿಗೆ ಶಿಫ್ಟ್ ಆಗಿದೆ ಔತಣಕೂಟ, ಅವ್ರ ಮನೆಯಲ್ಲೇ ನಡಿಬೇಕಾಗಿತ್ತು, ಆದರೆ ಅದು ನಡೀತಾ ಇಲ್ಲ. ಸಂಸದ ರಾಜಶೇಖರ್ ಹಿಟ್ನಾಳ್ ಒಂದು ನಿವಾಸದಲ್ಲಿ ಕೂಡ ಔತಣಕೂಟ ಇತ್ತು, ಅದಕ್ಕೆ ನನಗೆ ಕರೆದ್ರೆ ನಾನು ಹೋಗೋದಿಲ್ಲ. ರಾಜಕೀಯದಲ್ಲಿ ಈ ರೀತಿಯಾದಂಥ ಮೀಟಿಂಗ್ಗಳು, ಡಿನ್ನರ್ ಮೀಟಿಂಗ್ಗಳು ಯಾಕೋ ಈಗ ಜಾಸ್ತಿ ಆಗ್ತಾ ಇವೆ. ಆ ವಿಚಾರವಾಗಿ ಪರಮೇಶ್ವರ್ ಅವರು ಮಾತನಾಡ್ತಾ ಹೇಳ್ತಾರೆ, ನೋಡಿ ಇದೆಲ್ಲ ಯಾರು ಹೇಳ್ತಾರೆ ನಿಮಗೆ ವಿಚಾರಗಳು, ನನ್ನಂತೂ ಕರೆದಿಲ್ಲ, ನಾನು ಹೋಗಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಒಂದು ನಿವಾಸದಲ್ಲಿ ಔತಣಕೂಟ ಏರ್ಪಡಿಸಲಾಗಿದೆ. ದೆಹಲಿಯಲ್ಲಿದ್ದಾರೆ ಅವರು. ರಾಜಶೇಖರ್ ಹಿಟ್ನಾಳ್ ಅವರ ಒಂದು ಮನೆ ದೆಹಲಿಯಲ್ಲಿದೆ, ಅಲ್ಲಿಗೆ ಶಿಫ್ಟ್ ಆಗಿದೆ ಅಂತ ಹೇಳಲಾಗ್ತದೆ. ಹೀಗಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ನನಗೆ ಕರೆದಿಲ್ಲ, ನಾನು ಹೋಗಲ್ಲ, ಹಿಟ್ನಾಳ್ ಅವರು ನನ್ನ ಕರೆದಿಲ್ಲ ಊಟಕ್ಕೆ, ಅದಕ್ಕೆ ನಾನು ಹೋಗೋದಿಲ್ಲ, ಕರೆದಿದ್ದರೆ ಆಮೇಲೆ ಯೋಚನೆ ಮಾಡ್ತಾ ಇದ್ದೆ, ಕರೆದೇ ಇಲ್ಲ ಅಂದಮೇಲೆ ಹೆಂಗೆ ಹೋಗೋದು, ಅದರ ಬಗ್ಗೆ ನನಗೆ ಯಾವ ವಿಚಾರಗಳು ಕೂಡ ಗೊತ್ತಿಲ್ಲ, ಅದಕ್ಕಾಗಿ ನಾನು ಹೋಗಲ್ಲ ಅಂತ ಹೇಳಿ ಪರಮೇಶ್ವರ್ ಮಾತನಾಡಿದ್ದಾರೆ. ದೆಹಲಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ಹೇಳ್ತಾ ಇರುವಂತಹ ಮಾತು ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಈಗೇನು ಈ ರೀತಿಯಾಗಿ ಮಾತಾಡಿದಾಗ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹೌದು ಅಂತ. ಇದೇ ವಿಚಾರವಾಗಿ ದಲಿತ ಸಿಎಂ ವಿಚಾರವಾಗಿ ಕೂಡ ಕೂಗಿ ಕೇಳಿ ಬಂದಾಗ ಮಾತಾಡ್ತಾರೆ, ನಿಮಗೆಲ್ಲ ಯಾರು ಈ ವಿಚಾರಗಳನ್ನು ಹೇಳ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ, ನೀವು ಸುಮ್ಮನೆ ಊಹಾಪೋದ ಮಾತುಗಳನ್ನು ಮಾತನಾಡ್ತಾ ಇದೆ, ನೀವೇ ಎಲ್ಲ ಅಂದಾಜು ಮಾಡ್ತಿರೋ ಹಾಗಿದೆ ಏನೋ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಔತಣಕೂಟದ ವಿಚಾರವಾಗಿ, ಶಿಫ್ಟ್ ಆಗಿರೋ ವಿಚಾರವಾಗಿ ಮತ್ತು ದಲಿತ ಸಿಎಂ ವಿಚಾರವಾಗಿ ಎಲ್ಲ ವಿಚಾರಗಳನ್ನು ಪರಮೇಶ್ವರ್ ಹೇಳಿರುವಂಥದ್ದು. ರಾಜಶೇಖರ್ ಹಿಟ್ನಾಳ್ ಅವರು ದೆಹಲಿಯಲ್ಲಿದ್ದಾರೆ, ಅವರ ನಿವಾಸ ಅಲ್ಲಿದೆ, ಅಲ್ಲಿಗೆ ಶಿಫ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರಾಜಣ್ಣ ಮನೆಯಲ್ಲಿ KN ರಾಜಣ್ಣ ಅವರ ಒಂದು ಮನೆಯಲ್ಲಿ ನಡೀಬೇಕಾದಂತಹ ಒಂದು ಔತಣಕೂಟ ಏನಿದೆ ಅದು ಅಲ್ಲಿಗೆ ಶಿಫ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ತುಮಕೂರಿನಲ್ಲಿ KN ರಾಜಣ್ಣ ಅವರ ಒಂದು ಮನೆಯಲ್ಲಿ ಔತಣಕೂಟ ನಡಿಬೇಕಾಗಿತ್ತು, ಸಿದ್ದರಾಮಯ್ಯ ಅವರು ಕೂಡ ಅಲ್ಲಿಗೆ ಬರಬೇಕಾಗಿತ್ತು. ಹೀಗಾಗಿ ದೆಹಲಿಗೆ ಶಿಫ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ಅವರು ನನ್ನ ಕರೆದಿಲ್ಲ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.